ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಗುರುಗಳಲ್ಲಿ ನಂಬಿಕೆ ಕುರಿತು ಕಬೀರರ ಜೀವನದ ಒಂದು ಕಥೆಯನ್ನು ನೀವೆಲ್ಲರೂ ಕೇಳೋಣ. ಒಮ್ಮೆ ರಾಮಾನಂದ ಸ್ವಾಮಿಗಳು ಹಾಗೂ ಅವರ ಶಿಷ್ಯನಾದ ಕಬೀರರು ಇಬ್ಬರೂ ಕೂಡಿ ಒಂದು ಊರಿನ ಒಂದು ಬೀದಿಯಲ್ಲಿ ಹೊರಟಿದ್ದರು. ಅಷ್ಟರಲ್ಲಿ ಒಂದು ಮನೆಯ ಪಡಸಾಲೆಯಲ್ಲಿ ಒಬ್ಬ ಮುದುಕಿಯು ಬೀಸುಕಲ್ಲಿನಲ್ಲಿ ಜೋಳವನ್ನು ಹಾಡುತ್ತಾ ಬೀಸುತ್ತಿದ್ದಳು. ಇದನ್ನು ನೋಡಿದ ಕಬೀರರು ಒಮ್ಮಿಂದೊಮ್ಮೆಲೆ ಅಳಲು ಪ್ರಾರಂಭಿಸಿದರು. ಗುರುಗಳಾದ ರಾಮಾನಂದ ಸ್ವಾಮಿಗಳು ತಿರುಗಿ ನೋಡಿ, ಏಕೆ ಅಳುತ್ತಿದ್ದೀಯಪ್ಪ ಎಂದು ಕೇಳಿದರು. ಆಗ ಕಬೀರರು, ಚಲತಿ ಚಕ್ಕಿ ದೇಖ कहता कबीर रोय, दोनों पाटन को बीच में साबित न निकले कोई. ಇದರ ಅರ್ಥ, ಗರಗರ ಬೀಸುವ ಬೀಸು ಕಲ್ಲನ್ನು ಈ ಎರಡು ಕಲ್ಲುಗಳ ನಡುವೆ ಸಿಕ್ಕಿ ಹಾಕಿಕೊಂಡ ಜೋಳದ ಎಲ್ಲ ಕಾಳುಗಳು ನುಚ್ಚು ನುರಿಯಾಗಿ ಹೋಗುತ್ತವೆಯಲ್ಲ, ಹೀಗೆ ಈ ಜೀವರೆಲ್ಲರೂ ಈ ಭವಚಕ್ರದಲ್ಲಿ ಸಿಲುಕಿ ಪುಡಿಪುಡಿಯಾಗಿ ಹೋಗುತ್ತವರಲ್ಲ, ಅವರಲ್ಲಿ ಒಬ್ಬರೂ ಸುರಕ್ಷಿತವಾಗಿ ಪಾರಾಗುವವರಲ್ಲ ಎಂದು ಕೇಳಿದನು. ಕಬೀರರ ಈ ಮಾತುಗಳನ್ನು ಕೇಳಿದ ರಾಮಾನಂದರು ಅವನನ್ನು ಆ ಮುದುಕಿ ಬೀಸುತ್ತಿದ್ದ ಆ ಪಡಸಾಲೆಗೆ ಕರೆದುಕೊಂಡು ಹೋದರು ಮತ್ತು ಆ ಮುದುಕಿಗೆ ಹೇಳಿದರು, ಈ ಮೇಲಿನ ಕಲ್ಲನ್ನು ಎತ್ತು ತೋರಿಸಿರಿ ಎಂದು ಕೇಳಿದರು. ಆಗ ಮುದುಕಿಯು ಆ ಮೇಲಿನ ಕಲ್ಲನ್ನು, ಬೀಸುತ್ತಿದ್ದ ಮೇಲಿನ ಕಲ್ಲನ್ನು ಎತ್ತಿ ತೋರಿಸಿದಳು. ಅಲ್ಲಿ ಆಶ್ಚರ್ಯಕರವಾಗಿ ಕಂಡುಬಂದಿದ್ದೇನೆಂದರೆ, ಕೆಳಗಿನ ಬೀಸುಕಲ್ಲಿನ ನಡುಗೂಟದ ಸುತ್ತಲೂ ಕೆಲವು ಜೋಳದ ಕಾಳುಗಳು ಸುರಕ್ಷಿತವಾಗಿ ಇದ್ದವು. ಅದನ್ನು ನೋಡಿದ ರಾಮಾನಂದರು ಕಬೀರರಿಗೆ ಹೇಳಿದರು, ನೋಡು, ಯಾರು ಸ್ಥಿರ ಆತ್ಮಸ್ವರೂಪಿ ಸದ್ಗುರು ಎಂಬ ಗೂಟವನ್ನು ಆಶ್ರಯ ಮಾಡುವವರು ಅವರು ನಿಜವಾಗಿಯೂ ಭವಚಕ್ರದಲ್ಲಿ ನಾಶವಾಗುವುದಿಲ್ಲ ಎಂದು ಹೇಳಿದರು. ನೀತಿ: ಯಾರು ಗುರುಗಳ ಮಾತು ವೇದ ವಾಕ್ಯವೆಂದು ತಿಳಿದು ಶಿರಸಾವಹಿಸಿ ಪಾಲಿಸುವವರು ಅವರು ಎಂದೂ ಈ ಭವಚಕ್ರದ ತಾಪತ್ರಯಗಳಲ್ಲಿ ಸಿಕ್ಕಿ ಒದ್ದಾಡುವುದಿಲ್ಲ. ಗುರುಗಳಲ್ಲಿ ಅಚಲವಾದ ನಂಬಿಕೆ, ಶ್ರದ್ಧಾ, ಭಕ್ತಿ ಇಟ್ಟು ಈ ಭವಸಾಗರದಿಂದ ನಾವು ಪಾರಾಗೋಣ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ.